ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 208ನೆಯ ಅಧ್ಯಾಯವಾದ ಸಾವಿತ್ರಿ ಚರಿತ್ರೆ, ಪತಿವ್ರತಾ ಮಾಹಾತ್ಮ್ಯ, ಸಾವಿತ್ರಿಯ ಜನನ, ಸತ್ಯವಂತನು ಅಲ್ಪಾಯುವೆಂದು ನಾರದರು ತಿಳಿಸಿದುದು, ಸಾವಿತ್ರಿ ವಿವಾಹದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಬಳಿಕ ಅಪರಿಮಿತ ಪರಾಕ್ರಮಿಯಾದ ಮನುಚಕ್ರವರ್ತಿಯು ಪತಿವ್ರತೆಯರ ಮಾಹಾತ್ಮ್ಯವನ್ನು ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಕುರಿತು ಪ್ರಶ್ನಿಸಿದನು. ಮನುಚಕ್ರವರ್ತಿಯು ಹೇಳುತ್ತಾನೆ, ಪತಿವ್ರತೆಯರಲ್ಲಿ ಶ್ರೇಷ್ಠಳಾದವಳು ಯಾರು? ಯಾವಾಕೆಗೆ ಮೃತ್ಯುವು ಸೋತನು? ಪಾಪನಾಶಕವಾದ ಯಾವಳ ದಿವ್ಯ ನಾಮವನ್ನು ಮನುಷ್ಯರು ಸದಾ ಜಪಿಸಬೇಕು? ಈ ವೃತ್ತಾಂತವನ್ನು ನನಗೆ ತಿಳಿಯ ಹೇಳು. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಪತಿವ್ರತೆಯರಾದ ಸ್ತ್ರೀಯರಿಗೆ ಯಮಧರ್ಮರಾಜನೂ ಸಹ ವಿರೋಧವನ್ನು ಮಾಡಲಾರನು.
ಅವರು ಅವನಿಗೂ ಕೂಡ ನಿತ್ಯವೂ ಪೂಜಾರ್ಹರಾಗಿರುವರು. ಯಮನ ಪಾಶಕ್ಕೆ ಕಟ್ಟುಬಿದ್ದಿದ್ದ ಪತಿಯನ್ನು ಪತ್ನಿಯು ಹೇಗೆ ಬಿಡಿಸಿದಳೆಂಬ ವಿಚಾರವನ್ನು ಕುರಿತು ನಿನಗೆ ಕಥೆಯೊಂದನ್ನು ಹೇಳುವೆನು. ಅದು ಪಾಪವನ್ನು ಪರಿಹರಿಸುವ ಪವಿತ್ರವಾದ ಉಪಾಖ್ಯಾನ. ಶಕಲ ವಂಶೋದ್ಭವನಾದ ಅಶ್ವಪತಿಯೆಂಬ ರಾಜನು ಪೂರ್ವದಲ್ಲಿ ಮದ್ರದೇಶವನ್ನು ಆಳುತ್ತಿದ್ದನು. ಆತನು ಸಂತಾನವಿಲ್ಲದೆ ದುಃಖಿಸುತ್ತ ಬ್ರಾಹ್ಮಣೋತ್ತಮರ ಉಪದೇಶದಂತೆ ಸಕಲ ಮನೋರಥಗಳನ್ನು ಈಡೇರಿಸುವ ಸಾವಿತ್ರಿಯನ್ನು ಪೂಜಿಸಿದನು. 100 ಮಂದಿ ಬ್ರಾಹ್ಮಣರು ಸಾವಿತ್ರೀದೇವಿಯ ಪ್ರೀತ್ಯರ್ಥವಾಗಿ ಸಾಸುವೆ ಕಾಳಿನಿಂದ ಪ್ರತಿದಿನವೂ ಹೋಮ ಮಾಡುತ್ತಿದ್ದರು. 10 ತಿಂಗಳು ಕಳೆದ ತರುವಾಯ ಚತುರ್ಥಿಯ ದಿನ ಸಾವಿತ್ರಿಯು ಅಶ್ವಪತಿ ರಾಜನಿಗೆ ತನ್ನ ದಿವ್ಯ ರೂಪದಿಂದ ಪ್ರತ್ಯಕ್ಷಳಾದಳು. ಸಾವಿತ್ರಿಯು ಹೇಳುತ್ತಾಳೆ, ಓ ರಾಜ, ನೀನು ಯಾವಾಗಲೂ ನನ್ನ ಭಕ್ತನಾಗಿರುವೆ. ನಿನಗೊಬ್ಬಳು ಮಗಳನ್ನು ಕರುಣಿಸುವೆನು. ನನ್ನ ಅನುಗ್ರಹದ ಫಲವಾಗಿ ಶುಭ ಲಕ್ಷಣಗಳಿಂದ ತುಂಬಿದ ಪುತ್ರಿಯನ್ನು ನೀನು ಪಡೆಯುವೆ. ಎಲೆ ಭೂಪಾಲಕ, ದೇವಿಯು ಇಷ್ಟು ಮಾತ್ರ ಹೇಳಿ ರಾಜನು ನಮಸ್ಕಾರ ಮಾಡುತ್ತಿದ್ದಂತೆಯೇ ಮಿಂಚಿನ ಹಾಗೆ ಅದೃಶ್ಯಳಾದಳು. ಪತಿವ್ರತೆಯಾದ ಮಾಲತಿಯೆಂಬ ಆ ರಾಜನ ಪತ್ನಿಯು ಕಾಲ ಕಳೆದ ಬಳಿಕ ರೂಪದಲ್ಲಿ ಸಾವಿತ್ರಿಯನ್ನೇ ಹೋಲುವ ಹೆಣ್ಣು ಮಗುವನ್ನು ಹೆತ್ತಳು. ಸಾವಿತ್ರೀ ದೇವಿಯು ನನ್ನಲ್ಲಿ ಪ್ರೀತಳಾಗಿ ಈ ಮಗುವನ್ನು ಕರುಣಿಸಿದಳು. ರೂಪದಲ್ಲಿ ಇದು ಅವಳನ್ನೇ ಹೋಲುವುದು. ಆದ ಕಾರಣ ಇದಕ್ಕೆ ಸಾವಿತ್ರಿಯೆಂದೇ ಹೆಸರಾಗಲಿ ಎಂದು ರಾಜನು ಬ್ರಾಹ್ಮಣರಿಗೆ ಹೇಳಿದನು. ಎಲೆ ರಾಜೋತ್ತಮ, ಬ್ರಾಹ್ಮಣರು ಆಕೆಗೆ ಸಾವಿತ್ರಿಯೆಂದು ನಾಮಕರಣ ಮಾಡಿದರು. ಯೌವನವು ಬಂದ ಮೇಲೆ ಅವಳನ್ನು ಅಶ್ವಪತಿ ರಾಜನು ಸತ್ಯವಂತನೆಂಬಾತನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯಿಸಿದನು. ಬಳಿಕ ನಾರದ ಮಹರ್ಷಿ ಬಂದು ತೇಜೋವಂತನಾದ ಆ ರಾಜನಿಗೆ ಇಂತೆಂದನು. ನಾರದ ಮಹರ್ಷಿಯು ಹೇಳುತ್ತಾಳೆ, ನಿನ್ನ ಮಗಳನ್ನು ಕೊಡಬೇಕೆಂದಿರುವ ರಾಜಪುತ್ರನ ಆಯುಸ್ಸು ಇನ್ನು 1 ವರ್ಷದಲ್ಲಿ ಮುಗಿಯುವುದು. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದೆಂದರೆ ಒಂದೇ ಸಲ. ಆದುದರಿಂದ ವಿಚಾರ ಮಾಡು. ನಾರದನು ಹೀಗೆ ಹೇಳಿದರೂ ರಾಜನು ಗುಣಶಾಲಿಯಾದ ಸತ್ಯವಂತನಿಗೆ ತನ್ನ ಮಗಳನ್ನು ಕೊಟ್ಟನು. ಸಾವಿತ್ರಿಯೂ ಸಹ ಪತಿಯೊಡನೆ ಅವನ ಅರಮನೆಗೆ ಹೋದಳು. ನಾರದನ ಮಾತಿನಿಂದ ಆಕೆ ಮನದಲ್ಲಿಯೇ ಕೊರಗುತ್ತಿದ್ದಳು. ಶತ್ರುಗಳು ರಾಜ್ಯವನ್ನು ಆಕ್ರಮಿಸಿಕೊಂಡುದರಿಂದ ಮಾವನು ಪತಿಯು ಅರಣ್ಯಕ್ಕೆ ಹೋಗಲು ತಾನು ಅಲ್ಲಿಗೆ ಹೋಗಿ ಅವರಿಗೆ ಎಡೆಬಿಡದೆ ಉತ್ತಮವಾದ ಸೇವೆಯನ್ನು ಮಾಡುತ್ತಿದ್ದಳು. ದ್ಯುಮತ್ಸೇನನೆಂಬ ಮಹಾರಾಜನು ರಾಜ್ಯವನ್ನು ಕಳೆದುಕೊಂಡನು. ಅವನ ಕಣ್ಣು ಕಾಣಿಸದಾದವು. ಮನೆಗೆ ಸೊಸೆ ಬಂದರೂ ಅಂತಹ ಸ್ಥಿತಿಯಲ್ಲಿ ಅವನಿಗೂ ಅವನ ಪತ್ನಿಗೂ ಮನದಲ್ಲಿ ಸಂತೋಷವಿರಲಿಲ್ಲ. ಎಲೆ ಬ್ರಾಹ್ಮಣರೇ, ಸತ್ಯವಂತನ ಮರಣಕ್ಕೆ 4 ದಿನ ಮಾತ್ರ ಉಳಿಯಿತು. ಧರ್ಮಜ್ಞಳಾದ ಸಾವಿತ್ರಿಯೂ ಸಹ
ತನ್ನ ಮಾವನ ಅಪ್ಪಣೆಯನ್ನು ಪಡೆದು 3 ದಿನಗಳನ್ನು ವ್ರತೋಪವಾಸಾದಿ ಧರ್ಮ ಕಾರ್ಯಗಳಲ್ಲಿ ಕಳೆದಳು. ಕೊನೆಗೆ ಆ ದಿನ ಬಂದಿತು. ಸೌದೆ, ಹೂ, ಹಣ್ಣು ಇವುಗಳನ್ನು ತರುವುದಕ್ಕಾಗಿ ಸತ್ಯವಂತನು ಕಾಡಿಗೆ ಹೋದನು. ಸೊಸೆಯ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಕಲ್ಲ ಎಂದು ಚಿಂತಿಸಿ ಮಾವನು ಅನುಜ್ಞೆಯನ್ನು ಕೊಡಲು ಸಾವಿತ್ರಿಯು ಪತಿಯೊಡನೆ ದೊಡ್ಡ ಕಾಡಿಗೆ ಹೋದಳು. ಅವಳು ಮನದಲ್ಲಿ ಕೊರಗುತ್ತಿದ್ದಳು. ತನಗೆ ಒದಗಿದ್ದ ದೊಡ್ಡ ಭಯವನ್ನು ಮರೆಮಾಚಿಕೊಂಡು ಅಪೂರ್ವವಾದ ಕಾಡಿನ ಮರಗಳ ವಿಷಯವಾಗಿ ತನ್ನ ಪತಿಯನ್ನು ಪ್ರಶ್ನಿಸಿದಳು. ಮಹಾಧೀರನಾದ ಸತ್ಯವಂತನು ಕಾಡಿನಲ್ಲಿದ್ದ ಮರಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು ತನ್ನ ಪತ್ನಿಗೆ ತೋರಿಸುತ್ತಾ ಕಣ್ಣುಗಳು ತಾವರೆಯಂತೆ ವಿಶಾಲವಾಗಿ ಹೊಳೆಯುತ್ತಿರಲು ಆಯಾಸಗೊಂಡಿದ್ದ ಆಕೆಯನ್ನು ಸಂತೈಸಿದನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಾವಿತ್ರುಪಾಖ್ಯಾನೆ ಸಾವಿತ್ರೀ ವನಪ್ರವೇಶೋ ನಾಮ ಅಷ್ಟಾಧಿಕ-ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 209ನೆಯ ಅಧ್ಯಾಯವಾದ ಸಾವಿತ್ರಿ ಚರಿತ್ರೆ, ಸತ್ಯವಂತನು ಸಾವಿತ್ರಿಗೆ ಅರಣ್ಯದ ರಮಣೀಯತೆಯನ್ನು ವರ್ಣಿಸಿದುದು, ಸೌದೆ ತರುವುದಕ್ಕಾಗಿ ಹೋದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.